ಪುನಿವೆಲ್ ಚಂಡಮಾರುತಕ್ಕೆ ಹೇಗೆ ತಮಿಳುನಾಡು ತತ್ತರಿಸಿ ಹೋಗ್ತಾ ಇದೆ ಅನ್ನೋದನ್ನ ನೀವು ಈಗಾಗಲೇ ನೋಡಿರ್ತೀರಾ. ಸೊ ಅದರ ಮುಂದುವರೆದ ಭಾಗವಾಗಿ ಕರ್ನಾಟಕ ಗಡಿ ಪ್ರದೇಶದ ಕೃಷ್ಣಗಿರಿಯಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಕೃಷ್ಣಗಿರಿ ಪುದುಚೇರಿ ರಸ್ತೆಯ ಉತ್ತಂಗರಿ ಕೆರೆ ಕೋಡಿ ಬಿದ್ದಿದೆ. ಬಸ್ ಸ್ಟ್ಯಾಂಡ್ನಲ್ಲಿದ್ದ ವಾಹನಗಳೆಲ್ಲವೂ ಕೂಡ ನೀರು ಪಾಲಾಗಿದೆ. ನೀರಿನ ರಭಸಕ್ಕೆ ನೀರಿನಲ್ಲೇ ಮಿನಿ ಬಸ್ಸು, ಕಾರು ಎಲ್ಲವೂ ಕೂಡ ಕೊಚ್ಚಿ ಹೋಗಿದೆ. 5 ಕಾರನ್ನ ರಕ್ಷಣೆ ಮಾಡೋದಕ್ಕೆ ಈ ಹಂತದಲ್ಲಿ ಸಾಧ್ಯ ಆಯಿತು. ಅಗ್ನಿಶಾಮಕ ಸಿಬ್ಬಂದಿಗಳಿಗೆ ಕಾರ್ಯಾಚರಣೆಯನ್ನ ಇನ್ನೂ ಮುಂದುವರಿಸ್ತಾ ಇದ್ದಾರೆ. ಬಟ್ ಅಷ್ಟು ಸುಲಭ ಇಲ್ಲ. ಅಲ್ಲಿ ಆ ನೀರಿನಲ್ಲಿ ಸಿಕ್ಕಾಕೊಂಡಿರುವಂತಹ ಮಿನಿ ಬಸ್ನ ಎತ್ತೋದು ಅಥವಾ ಕಾರ್ನ ಎತ್ತೋದು ಟನ್ಗಟ್ಲೆ ತೂಕ ಇರುತ್ತೆ. ಅವೇ ಯಾವುದು ಲೆಕ್ಕ ಇಲ್ಲ ಅಂದ್ರೆ ನೀರಿಗಿರೋ ಪವರ್ ನೀವು ಒಂದು ಅಂದಾಜು ಮಾಡ್ಬೋದು. 100ಕ್ಕೂ ಹೆಚ್ಚು ಮನೆಗಳಿಗೆ ಕೆರೆ ನೀರು ನುಗ್ಗಿದೆ. ನೀವು ಈ ಭಯಾನಕ ದೃಶ್ಯ ನೋಡಿ, ಸ್ಕೇರಿ ವಿಡಿಯೋ ಇದು. ಎಷ್ಟರ ಮಟ್ಟಿಗೆ ಕೆರೆ ಕೋಡಿ ಬಿದ್ದು ಅವಾಂತರ ಸೃಷ್ಟಿಯಾಗಿದೆ ಅಂತ. ಬಸ್ ಸ್ಟ್ಯಾಂಡ್ನಲ್ಲಿದ್ದ ಎಲ್ಲ ಮಿನಿ ಬಸ್ಗಳು ಕೂಡ ಅಲ್ಲಿ ಎಷ್ಟೋ ಮೀಟರ್ ಕೊಚ್ಚಿ ಹೋಗಿದೆ. ಡೀಟೇಲ್ಸ್ ಕೊಡ್ತಾರೆ ಅಂಬರೀಶ್. ಸದ್ಯಕ್ಕೆ ಈಗ ಕೃಷ್ಣಗಿರಿ ಭಾಗದಲ್ಲಿ ಉಂಟಾಗಿರುವಂತಹ ಅನಾಹುತ ಎಲ್ಲೆಲ್ಲಿ, ಅತಿ ಹೆಚ್ಚು ಸಮಸ್ಯೆ ಇರುವಂತಹ ಜಾಗಗಳು ಯಾವುದು, ಅಲ್ಲಿ ರೆಸ್ಕ್ಯೂ ಆಪರೇಷನ್ ಮತ್ತೆ ಜನರನ್ನ ಸುರಕ್ಷಿತವಾಗಿ ಕಳಿಸುವಂತಹ ವಿಚಾರ ಎಲ್ಲವೂ ಯಾವ ರೀತಿ ಆಗ್ತಾ ಇದೆ? ಇನ್ನು ಎಷ್ಟು ಸಮಯ ಇದೇ ರೀತಿ ಮಳೆ ಆಗತ್ತೆ ಅನ್ನೋ ಅಂದಾಜ್ ಸಿಗ್ತಾ ಇದೆ? ಮಮತಾ, ಖಂಡಿತ ಈಗಾಗಲೇ ಏನು ಕರ್ನಾಟಕ ಗಡಿ ಭಾಗದ ಕೃಷ್ಣಗಿರಿ ಸಮೀಪದಲ್ಲಿರುವಂತಹ ಉತ್ತಂಗಿರಿ ಮತ್ತು ವಾನಂಬಡಿ ಸುತ್ತಮುತ್ತ ಹೆಚ್ಚು ಮಳೆ ಆಗ್ತಿರುತ್ತದೆ. ನಿನ್ನೆ ರಾತ್ರಿ 500 ಮಿಲಿಮೀಟರ್ಗೂ ಹೆಚ್ಚು ಮಳೆ ಬಿದ್ದಿರೋದ್ರಿಂದಲೇ ವಾನಂಬಡಿ ಕೆರೆ ಕಟ್ಟೆ ಹೊಡೆದು ಸುಮಾರು ರಸ್ತೆಗಳಿಗೆ ನೀರು ನುಗ್ಗಿರೋದು. ಆ ಸಮಯದಲ್ಲಿ ರಸ್ತೆ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಲ್ಲಿಸಿದಂತಹ ವಾಹನಗಳು ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ. ಜೊತೆಗೆ ಈಗಾಗಲೇ ಅಗ್ನಿಶಾಮಕ ದಳ ಇರ್ಬೋದು ಅಥವಾ ಎನ್ಡಿಎಫ್ ತಂಡಗಳು ಕಾರ್ಯಾಚರಣೆಯನ್ನ ಮಾಡ್ತಿದ್ದಾರೆ. ಜೊತೆಗೆ ಜಿಲ್ಲಾಧಿಕಾರಿಗಳೇ ಖುದ್ದು ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡ್ತಿರುವುದು. ಜಿಲ್ಲಾಧಿಕಾರಿ ಅಂತ ಆದಂತಹ ಸಾರಾಯು ಅವರು ಮತ್ತು ಅವರ ತಂಡವನ್ನ ಕರ್ಕೊಂಡೋಗಿ ಅಲ್ಲಿ ಇದ್ದಂತಹ ಏನು ಆ ವಾಹನಗಳ ತೆರವು ಕಾರ್ಯಾಚರಣೆ ಇರ್ಬೋದು ಅಥವಾ ಅಲ್ಲಿ ಸಿಲುಕಿದಂತಹ ಪ್ರಯಾಣಿಕರನ್ನ ಈಗ ಸುರಕ್ಷಿತವಾಗಿ ಕೆಲವೊಂದು ಚೌಟ್ರಿಗಳಿರ್ಬೋದು, ಶಾಲೆಗಳಲ್ಲಿ ಈಗ ಅವರನ್ನ ಉಳಿಸ್ಕೊಳ್ಳೋಕೆ ವ್ಯವಸ್ಥೆ ಮಾಡ್ತಿದ್ದಾರೆ. ಜೊತೆಗೆ ತಗ್ಗು ಪ್ರದೇಶಗಳಲ್ಲಿ ಸುಮಾರು 500ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ಹಾಗಾಗಿ ಆ ಮನೆಗಳಲ್ಲಿ ಇರುವಂತಹ ಸಾರ್ವಜನಿಕರನ್ನ ಈಗಾಗಲೇ ಅವರನ್ನು ಸಹ ಸ್ಥಳಾಂತರ ಮಾಡುವಂತ ಕೆಲಸ ಆಗ್ತಾ ಇದೆ. ಇನ್ನು ಮಳೆನೂ ಸಹ ಬೆಳಗಿಂದನೂ ಸಹ ಹೆಚ್ಚು ಪ್ರಮಾಣದಲ್ಲಿ ಮಳೆ ಬೀಳ್ತಿರೋದ್ರಿಂದ ಕಾರ್ಯಾಚರಣೆ ಸ್ವಲ್ಪ ತಡ ಆಗ್ತಿರೋದು. ಜೊತೆಗೆ ಸಂಪೂರ್ಣವಾಗಿ ಜಿಲ್ಲೆಯಲ್ಲಿ ಈಗ ಎಲ್ಲೆಲ್ಲಿ ಮಳೆ ಅವಾಂತರಗಳಾಗಿದೆ ಅಲ್ಲೆಲ್ಲವೂ ಸಹ ಒಂದು ತಂಡಗಳನ್ನ ರಚನೆ ಮಾಡಿ ಈಗ ಒಂದು ಅವರನ್ನ ರಕ್ಷಣೆ ಮಾಡುವಂತ ಕೆಲಸಗಳು ಆಗ್ತಿದಾವೆ. ಇನ್ನಷ್ಟು ಮಳೆ ಪ್ರಮಾಣ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತೇಳಿ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿರೋದ್ರಿಂದ ಜಿಲ್ಲೆಯಾದ್ಯಂತ ಸಂಪೂರ್ಣವಾಗಿ ಎಲ್ಲಾ ಅಧಿಕಾರಿಗಳಿಗೂ ಕಟ್ಟೆಚ್ಚರ ವಹಿಸಲಾಗಿರುವಂತದ್ದು. ಮಮತಾ, ಧನ್ಯವಾದ ಅಂಬರೀಶ್ ತಮ್ಮ ಮಾಹಿತಿಗಾಗಿ.